ಅರಬ್ಬಿ ಸಮುದ್ರದಲ್ಲಿ ಗಾಳಿ ಹೆಚ್ಚಾಗಿದೆ, ಜೊತೆಗೆ ಮಳೆ ಕೂಡ. ಬೈತುಕೋಲ್ ಬಂದರಿನಲ್ಲಿ ನೂರಾರು ಬೋಟ್ಗಳು ಸದ್ಯ ಲಂಗರ್ ಹಾಕಿವೆ. ಮೀನುಗಾರಿಕೆಗೆ ಹೋಗದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವಧಿಗೂ ಮುನ್ನವೇ ಮೀನುಗಾರಿಕೆಗೆ ಸಂಪೂರ್ಣವಾಗಿ ಬಂದ್ ಮಾಡಿಕೊಂಡಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಾಗಿರುವಂತಹ ಗಾಳಿ ಹಿನ್ನೆಲೆ ಮೀನುಗಾರರಿಗೆಲ್ಲರಿಗೂ ಕೂಡ ಈ ಸೂಚನೆಯನ್ನ ಕೊಡಲಾಯಿತು. ಯಾರು ಕೂಡ ಮೀನುಗಾರಿಕೆಗೆ ಹೋಗಬೇಡಿ, ಬೋಟ್ಗಳನ್ನ ಲಂಗರ್ನಲ್ಲಿ ಹಾಕಿ ಅಂತ. ಸೊ ಆ ಕಾರಣ ಸದ್ಯ ಅವಧಿಗೂ ಮುನ್ನ ಮಳೆ ಆಗ್ತಾ ಇರೋ ಪರಿಣಾಮ ಮೀನುಗಾರಿಕೆಗೆ ಈಗ ಸಂಪೂರ್ಣವಾಗಿ ನಿಷೇಧವನ್ನ ಹೇರಲಾಗಿದ್ದು, ಬೋಟ್ಗಳೆಲ್ಲವೂ ಕೂಡ ಲಂಗರ್ ಹಾಕಿರುವಂತಹ ದೃಶ್ಯಗಳು ಕಾಣಿಸುತ್ತಾ ಇವೆ. ಇದರ ನಡುವೆಯೂ ಕೂಡ ಯಾರಾದರೂ ಹರಸಾಹಸ ಪಡ್ಲಿಕ್ಕೆ ಹೋದ್ರೆ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ. ರಾಜ್ಯಾದ್ಯಂತ ಅಬ್ಬರದ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ 2 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂಥದ್ದು. ಅದರಲ್ಲಿಯೂ ಮೀನುಗಾರಿಕೆಯನ್ನು ಬಂದ್ ಮಾಡಲಾಗಿದೆ. ನಾವಿವತ್ತು ಕಾರವಾರದ ಬೈತಕೋಲ್ ಬಂದರಿನಲ್ಲಿದ್ದೀವಿ. ನಾನು ನಿಮಗೆ ಈ ಭಾಗದಲ್ಲಿ ತೋರಿಸ್ತೀನಿ ಇಲ್ಲಿಯ ಚಿತ್ರಣ ಹೇಗಿದೆ ಅನ್ನಂತೇಳಿ. ಯಾಕಂತಂದರೆ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಪ್ರಾರಂಭ ಆಯಿತು ಅಂತಂದರೆ ಮೀನುಗಾರಿಕೆ ಸ್ತಬ್ಧ ಆಗ್ತದೆ. ಅದರಲ್ಲಿಯೂ ಈಗ ರೆಡ್ ಅಲರ್ಟನ್ನು 2 ದಿನಗಳ ಕಾಲ ಕೊಳ್ಳಲಾಗಿದೆ. ಸುಮಾರು ಅರಬ್ಬಿ ಸಮುದ್ರ ಭಾಗದಲ್ಲಿ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ, ಅಲೆಗಳ ಅಬ್ಬರ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಮೀನುಗಾರಿಕಾ ಇಲಾಖೆ ನೀಡಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಬಾರದು ಅನ್ನುವಂತಹ ಸೂಚನೆಯನ್ನು ಮೀನುಗಾರರಿಗೆ ನೀಡಿದರು. ಹೀಗಾಗಿ ಎಲ್ಲ ಬೋಟ್ಗಳು ಈಗ ಬಂದರಿನಲ್ಲೇ ಬಂದು ಲಂಗೂರು ಹಾಕಿದ್ದಾವೆ. ಯಾಕಂತಂದರೆ ಮೀನುಗಾರಿಕೆ ಇನ್ನೂ ಜೂನ್ 1ರವರೆಗೂ ಕೂಡ ಈ ಭಾಗದಲ್ಲಿ ನಡೆಯುವಂಥದ್ದು. ಆದರೆ ಅವಧಿಗೂ ಪೂರ್ವದಲ್ಲಿ ಈಗ ಮೀನುಗಾರಿಕೆಯನ್ನು ಬಂದ್ ಮಾಡುವಂತಹ ಸ್ಥಿತಿ ಈ ಭಾಗದಲ್ಲಿ ಇರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಬೋಟ್ಗಳು ಬಂದಿದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದ ಬೈತಕೋಲ್ ಬಂದರು ಏನಿದೆ, ಇದು ಸರ್ವ ಋತು ಬಂದರು. ಹಾಗಾಗಿ ಈ ಭಾಗದಲ್ಲಿ ಕೇವಲ ರಾಜ್ಯದ ಬೋಟ್ಗಳಲ್ಲದೆ ಹೊರ ರಾಜ್ಯದ ಬೋಟ್ಗಳು ಕೂಡ ಲಂಗೂರು ಹಾಕ್ತದೆ. ಈಗಾಗಲೇ ಈ ಭಾಗದಲ್ಲಿ ಸುಮಾರು 100 ಬೋಟ್ಗಳು ಲಂಗೂರು ಹಾಕಿದ್ದಾವೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಈಗ ಸದ್ಯದ ಮಟ್ಟಿಗೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಇನ್ನು ಮಲೆನಾಡು ಭಾಗದಲ್ಲಿ ಗುಡುಗು ಸಹಿತ ಮಳೆಯೂ ಆಗ್ತಾ ಇದೆ. ಹೀಗಾಗಿ ಅರಬ್ಬಿ ಸಮುದ್ರದಲ್ಲಿಯೂ ಕೂಡ ಹೆಚ್ಚಿನ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ. ನಾಳೆ ಕೂಡ ರೆಡ್ ಅಲರ್ಟ್ ಇರೋದ್ರಿಂದ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಹೇಳಿದೆ. ಇನ್ನು 5 ದಿನಗಳ ಕಾಲ ಮಳೆಯ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಮೀನುಗಾರರಿಗೆ ಈಗ ಅವಧಿ ಪೂರ್ವದಲ್ಲಿ ಮೀನುಗಾರಿಕೆಯನ್ನು ಬಂದ್ ಮಾಡುವಂತಹ ಕಾರ್ಯಕ್ಕೆ ತೊಡಗುವಂತಹ ಕೆಲಸ ಆಗುವಂತಾಗಿದೆ. ಇದರಿಂದಾಗಿ ಮೀನುಗಾರರು ಕೂಡ ನಷ್ಟಕ್ಕೆ ತಲುಪುವಂತಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.